ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಜಯಾಪಜಯಗಳು, ಸುಖ ದುಃಖಗಳು, ಕಷ್ಟ ನಷ್ಟಗಳು ಇವುಗಳನ್ನು ನಾವು ಯಾವುದನ್ನೂ ಯೋಚನೆ ಮಾಡದೆ ಧರ್ಮಯುದ್ಧವನ್ನು ಮಾಡೋದರಿಂದ ನಮಗೆ ಯಾವುದೇ ರೀತಿಯ ಪಾಪಗಳು ಅಂಟೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಯೇಷ ತೇ ವಿಹಿತ ಸಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಅಂತ ಹೇಳಿದ. ಹೇ ಪಾರ್ಥ, ನಿನಗೆ ಇದುವರೆಗೂ ನಾನು ಸಾಂಖ್ಯ ಜ್ಞಾನವನ್ನು ಬೋಧಿಸಿದೆ. ಈ ಸಾಂಖ್ಯ ಯೋಗದಲ್ಲಿ, ಸಾಂಖ್ಯ ಯೋಗ ಅಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು, ಜ್ಞಾನ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು. ಅಂಥ ಜ್ಞಾನವನ್ನು ನಾನು ನಿನಗೆ ಬೋಧಿಸಿದೆ. ಯಾವ ಜ್ಞಾನವನ್ನು ಹೊಂದಿದರೆ ನೀನು ಕರ್ಮಬಂಧಕ್ಕೆ ಸಿಗುವುದಿಲ್ವೋ ಅಂಥ ಒಂದು ಯೋಗ ಸಂಬಂಧವಾದಂಥ ಜ್ಞಾನವನ್ನು ಇನ್ನು ಮುಂದೆ ಹೇಳ್ತೀನಿ ಅಂತ ಅಂದ. ಅಂದರೆ ನಿನಗೆ ಇದುವರೆಗೂ ನಾನು ಬೋಧಿಸಿದ್ದು ಸಾಂಖ್ಯ ಜ್ಞಾನವನ್ನು. ಇನ್ನು ಮುಂದೆ ನೀನು ಯಾವ ಜ್ಞಾನವನ್ನು ಹೊಂದಿದರೆ ಕರ್ಮಬಂಧಕ್ಕೆ ನೀನು ಒಳಗಾಗುವುದಿಲ್ವೋ ಅಂಥ ಒಂದು ಯೋಗ ಸಂಬಂಧವಾದಂಥ ಜ್ಞಾನವನ್ನು ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿದ ಶ್ರೀಕೃಷ್ಣ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ನಾವು, ಸಾಂಖ್ಯ ಅಂದರೆ ಜ್ಞಾನ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ಆತ್ಮ ದೇಹ ಸುಖ ದುಃಖಗಳು ಇವೆಲ್ಲ ಆಧ್ಯಾತ್ಮಿಕವಾದಂಥ ದೃಷ್ಟಿಗೆ ಸೇರಿದಂಥದ್ದು. ಅದನ್ನೆಲ್ಲ ತಿಳಿಸಿದೆ. ಇನ್ನು ಮುಂದೆ ಕರ್ಮಯೋಗದ ವಿಷಯವನ್ನು ನಾನು ತಿಳಿಸ್ತೀನಿ. ಯಾವುದೇ ಒಂದು ರೀತಿಯ ಆಸಕ್ತಿ ಇಟ್ಕೊಳ್ಳದೆ ಆಸಕ್ತಿಯನ್ನು ತೊರೆದು ಮಾಡುವಂಥ ಒಂದು ಕರ್ಮವನ್ನು ನಾನು ತಿಳಿಸ್ತೀನಿ. ಅದಕ್ಕೆ ಕರ್ಮಯೋಗ ಅಂತ ನಾವು ಹೇಳಬೇಕು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹಾಗೆ ಹೇಳ್ತಾನೆ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಕರ್ಮಯೋಗ ಅಂತಕ್ಕಂಥದ್ದು ಇದನ್ನು ಮಾಡಿದಷ್ಟು ಫಲವನ್ನು ಕೊಡುವಂಥದ್ದಿದು. ಇದನ್ನು ಪೂರ್ಣವಾಗಿ ನಮಗೆ ಮುಗಿಸೋದಕ್ಕೆ ಸಾಧ್ಯ ಆಗದೇ ಇದ್ದರೂ ನಾವು ಎಷ್ಟೇ ಮಾಡಿದರೂ ಕೂಡ ಅದು ವ್ಯರ್ಥ ಆಗೋದಿಲ್ಲ. ಅಂದರೆ ನಾವು ಯಾವ ಫಲಾಪೇಕ್ಷೆಯನ್ನೂ ಇಟ್ಕೊಳ್ಳದೆ ಮಾಡುವಂಥ ಕರ್ಮ, ನಾವು ಅದೆಷ್ಟನ್ನು ಮಾಡಲಿ ಅಷ್ಟಕ್ಕೆ ತಕ್ಕಂಥ ಒಂದು ಫಲ ನಮಗೆ ಸಿಗುತ್ತೆ, ಅದು ವ್ಯರ್ಥ ಆಗೋದಿಲ್ಲ. ಈಗ ಯಾವುದೋ ಒಂದು ಕೂಲಿಯವನು ಕೆಲಸ ಮಾಡ್ತಾನೆ, ಒಂದು ದೊಡ್ಡ ಕಟ್ಟಡ ನಿರ್ಮಾಣ ಆಗಬೇಕು. ಆ ಕಟ್ಟಡ ನಿರ್ಮಾಣ ಆಗೋವರೆಗೂ ಅವನಿಗೆ ಕೂಲಿ ಕೊಡದೇ ಇರಲ್ಲ. ಅವನು ಎಷ್ಟು ಕೆಲಸ ಮಾಡ್ತಾನೋ ಅಷ್ಟು ಕೂಲಿಯನ್ನು ಕೊಟ್ಟು ಕಳಿಸ್ತಾರೆ. ಹಾಗೆ ಇದನ್ನು ಕೂಡ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಒಂದು ಕರ್ಮ ನಮಗೆ ಸಾಧ್ಯವಾದಷ್ಟು ಫಲವನ್ನು ಕೊಡುತ್ತೆ, ತಾನಾಗೆ ಕೊಡುತ್ತೆ. ಅದು ವ್ಯರ್ಥ ಆಗೋದಿಲ್ಲ, ಅದರಲ್ಲಿ ಯಾವುದೇ ರೀತಿಯ ತಪ್ಪು ಇರೋದಿಲ್ಲ. ನಾವು ಸ್ವಲ್ಪವನ್ನೇ ನಾವು ಆಚರಿಸಿದರೂ ಕೂಡ ಈ ಧರ್ಮ ಅಂತಕ್ಕಂಥದ್ದು ನಮಗೆ ಎಲ್ಲ ಭಯದಿಂದ ನಮ್ಮನ್ನು ಕಾಪಾಡಬಲ್ಲಂಥದ್ದು, ಮಹಾಭಯದಿಂದಲೂ ಇದು ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಈ ಕರ್ಮಯೋಗದ ದೃಷ್ಟಿಯಿಂದ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ನಮ್ಮ ಚಿತ್ತ ಶುದ್ಧಿ ಆಗುತ್ತೆ, ಅಂದರೆ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ. ಫಲಾಪೇಕ್ಷೆಯನ್ನು ಬಿಟ್ಟು ನಾವು ಕರ್ಮವನ್ನು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.